ಹಾಯ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕೆಲವರು 21ನೇ ತಾರೀಕು ಅಂದರೆ ಶುಕ್ರವಾರ ದಿವಸ ಆಚರಿಸ್ಕೊಂಡ್ರೆ, ಇನ್ನು ಕೆಲವರು ನೆಕ್ಸ್ಟ್ ಶುಕ್ರವಾರ 28ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ. ನಾವು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾನು, ನನ್ನ ನೇಬರ್ ಆಂಟಿ ಒಬ್ಬರು, ಹಾಗೆಯೇ ನನ್ನ ಫ್ರೆಂಡ್, ನಾವು ಮೊದಲು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ನಾವು ಮೂವರು ಕೂಡ ಒಟ್ಟಿಗೆ ಹೋದ್ವಿ. ಯಾರೆಲ್ಲ ವೀಡಿಯೋ ನೋಡ್ತಿರೋರಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನೊಂದು ಕೆಲವು ಕ್ಲಿಪ್ಸ್ಗಳನ್ನು ಕೂಡ, ಅಂದರೆ ಅಲ್ಲಿ ತೆಗೆದಂಥ ಫೋಟೋಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಇದೊಂದು ಮೆಮೊರಿ, ನಮಗೆ ಯಾವಾಗ ಬೇಕಾದರೂ ನೋಡೋದಕ್ಕೆ ಇರುತ್ತೆ. ಯಾಕಂದರೆ ಮೊಬೈಲಲ್ಲೇ ಎಲ್ಲ ನಾವು ವೀಡಿಯೋಸ್ ಆಗಲಿ ಫೋಟೋಸ್ಗಾಗಲಿ ಸೇವ್ ಮಾಡಿಟ್ಕೊಂಡಿರೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅಥವಾ ಮನಿ ಮಾಡೋದಕ್ಕಾಗಲಿ, ಅಥವಾ ಅರ್ನ್ ಮಾಡಬೇಕು, ತುಂಬ ಅರ್ನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದಲ್ಲ. ನನ್ನ ಒಂದು ಖುಷಿಗೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನನ್ನ ಎಲ್ಲ ಮೆಮೊರೀಸ್ಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಸೇವ್ ಮಾಡಿಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನೆಲ್ಲ ವೀಡಿಯೋಸ್ಗಳನ್ನು, ಕೆಲವೊಂದು ಫೋಟೋಸ್ಗಳನ್ನು ವೀಡಿಯೋಸ್ಗಳ ಜೊತೆ ಅಟ್ಯಾಚ್ ಮಾಡಿ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ಈ ದೇವಸ್ಥಾನ ನೋಡಿದವರಿಗೆ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ ಅಂತ. ಕೊಡ್ಯಡ್ಕ ದೇವಸ್ಥಾನ. ಇದಕ್ಕೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಅನ್ನಪೂರ್ಣೇಶ್ವರಿ ಇರುವಂತಹ ಜಾಗ. ಇಲ್ಲಿ ನಾವು ಹೆಚ್ಚಾಗಿ ನಾನಿಲ್ಲಿ ಅಕ್ಕಿ ಸೇವೆಯ ಪೂಜೆಯನ್ನೇ ಮಾಡಿಸುವಂಥದ್ದು. ಇವತ್ತು ಕೂಡ ಅಕ್ಕಿ ಸೇವೆಯ ಪೂಜೆಯನ್ನು ಮಾಡಿಸಿ ನಂತರ ಅದರ ಪ್ರಸಾದವನ್ನು ತಗೊಂಡು ನಾವಲ್ಲಿ ನವಗ್ರಹಗಳಿಗೆ ಸುತ್ತು ಹೊಡೆದು, ನಂತರ ನವಗ್ರಹಗಳ ಈ ಕಡೆ ಒಂದು ಅಂಗಣ ಇರುತ್ತಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಹೊತ್ತು ನಾವು ಅಲ್ಲೇ ಕೂತಿದ್ವಿ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ನಾನು ಯಾವುದೇ ವಿಡಿಯೋಗಳನ್ನು ಮಾಡಿಲ್ಲ. ನಂತರ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತು ನಂತರ ಊಟದ ಹಾಲ್ ಕಡೆ ಹೊರಟ್ವಿ. ಇಲ್ಲಿ ಮಧ್ಯಾಹ್ನದ ಪೂಜೆ ಆದ ನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಅಂದರೆ ದೇವರ ಪ್ರಸಾದವನ್ನು ಸ್ವೀಕರಿಸಿ ನಂತರ ಅಲ್ಲಿಂದ ಹೊರಡುವಂಥದ್ದು. ಇಲ್ಲಿ ಊಟದ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ದೇವರ ಪ್ರಸಾದ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವತ್ತು ವಿಶೇಷ ದಿನವಾದ್ರಿಂದ ಇಲ್ಲಿ ತುಂಬಾ ಜನ ಬಂದಿದ್ದರು, ತುಂಬಾ ರಶ್ ಇತ್ತು ಕೂಡ. ಹಾಗಾಗಿ ಪೂಜೆ ಎಲ್ಲ ಆದ ನಂತರ ನಾವು ಆರಾಮ್ಸೆ ಅಲ್ಲಿಂದ ಊಟದ ಹಾಲ್ ಕಡೆ ಹೊರಟಿರುವಂಥದ್ದು. ನಂತರ ಇಲ್ಲಿ ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನದ ಹೊರಾಂಗಣದ ಮೂಲಕ ಒಂದು ಸುತ್ತಾಗಿ ಬಂದ್ವಿ. ಯಾಕಂದರೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದು ಸಾಧಾರಣ 4.5 ವರ್ಷ ಆಯಿತು. ಅಂದರೆ ನನ್ನ ಮಗಳು ಹುಟ್ಟಿದ ನಂತರ ಮೊದಲು ನಾನು ಇದೇ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೆ. ನಂತರ ನಾನು ಬಂದಿರಲಿಲ್ಲ. ಮೊದಲು ನಾನು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಬರ್ತಿದ್ದೆ. ಆವಾಗಂತೂ ಈ ದೇವಸ್ಥಾನದಲ್ಲಿ ತುಂಬಾ ಪಕ್ಷಿಗಳಿದ್ವು. ಅಂದರೆ ನವಿಲು, ಇವಾಗ ಬಿಳಿ ನವಿಲಿರ್ಬೋದು, ಮತ್ತು ಬಣ್ಣ ಬಣ್ಣದ ಬೇರೆ ಬೇರೆ ಪಕ್ಷಿಗಳು. ಹಾಗೆ ಇಲ್ಲಿ ಲಕ್ಷ್ಮಿ ಆನೆ ಇತ್ತು. ಈ ಲಕ್ಷ್ಮಿ ಆನೆ ಪೂಜೆ ಆಗೋ ಸಮಯಕ್ಕೆ ಬಂದು ದೇವರಿಗೆ ಗಂಟೆ ಹೊಡೆದು ಅಡ್ಡ ಬಿದ್ದು ನಂತರ ದೇವಸ್ಥಾನದ ಸುತ್ತು ಹೊಡೆದು ಹೋಗ್ತಿತ್ತು. ಅದು ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು. ಬಟ್ ಆ ಆನೆ ಈ ಸಲ ನನಗೆ ಕಾಣೋಕ್ಕೆ ಸಿಗಲಿಲ್ಲ. ಆ ಆನೆ ಏನಾಗಿದೆ ಏನು ಅನ್ನೋ ವಿಷಯ ಕೂಡ ನನಗೆ ಗೊತ್ತಿಲ್ಲ. ಅಲ್ಲಿ ಕೇಳೋಕ್ಕೆ ಯಾರೂ ಸಿಕ್ಕಿರಲಿಲ್ಲ. ಆದರೆ ನಾವು ಆನೆ ಬಗ್ಗೆ ಅಲ್ಲಿ ಮಾತಾಡಿದ್ವಿ, ಆನೆ ಎಲ್ಲೋಗಿದೆ ಏನು ಅಂತ. ನಂತರ ನಾವು ಸುತ್ತುವರೆದು ಬರಬೇಕಾದ್ರೆ ಅಲ್ಲಿ ಆನೆಯ ಒಂದು ದೊಡ್ಡ ಮೂರ್ತಿ ಇತ್ತು. ಅದು ಲಕ್ಷ್ಮಿಯದ್ದೇ ಮಾಡಿದಾರೋ ಅಥವಾ ಏನು ಅನ್ನೋದು ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಂತರ ನಾವಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ನಿಜವಾಗಿ ಮೊದಲೆಲ್ಲ ಕಡವೆಗಳೆಲ್ಲ ಇರ್ತಿದ್ವಿ. ಅಂದರೆ ದೇವಸ್ಥಾನದ ಹೊರಾಂಗಣದ ಮೂಲಕ ಬರೋವಾಗ ನಮಗೆ ಅಲ್ಲಿ ಕಡವೆ ಮತ್ತು ಬೇರೆ ಬೇರೆ ಪ್ರಾಣಿಗಳು ನೋಡಲಿಕ್ಕೆಲ್ಲ ಸಿಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಾವು ಮೊದಲು ಚಿಕ್ಕವರಿರುವಾಗ ಕೂಡ ಅಮ್ಮನ ಜೊತೆ ನಾನು ಇಲ್ಲಿ ಬರೋವಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು. ಅಂದರೆ ತುಂಬ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು ಈ ದೇವಸ್ಥಾನಕ್ಕೆ ಬಂದಾಗ ನೋಡಲಿಕ್ಕೆ ಸಿಗ್ತಾ ಇತ್ತು ನನಗೆ. ನಂತರ ನಾನಿಲ್ಲಿ ಶಾಪಿಗೆ ಬಂದ್ವಿ. ಅಂದರೆ ಇಲ್ಲೇ ಆಟದ ಸಾಮಾನುಗಳನ್ನು ಹಾಗೆಯೇ ಬಳೆಗಳನ್ನು ಎಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ ಲೈನಲ್ಲಿ. ಇಲ್ಲಿ ಬಂದ್ವಿ ಏನಾದರೂ ಮಗಳಿಗೆ ಏನಾದರೂ ಟಾಯ್ಸ್ಗಳನ್ನು ತಗೊಳ್ಳೋಣ ಅಂತ. ಹಾಗಾಗಿ ಒಂದು 3 ಟಾಯ್ಸ್ ತಗೊಂಡೆ ನಾನಲ್ಲಿ. ಅವಳಿಗೆ ಸ್ಕೂಲ್ ಇದ್ದಿದ್ದರಿಂದ ರಜೆ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನು ಅವಳನ್ನು ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಅವಳಿಗೆ ಅಲ್ಲಿಂದ ಬರಬೇಕಾದ್ರೆ 1-2-3 ಟಾಯ್ಸ್ ಕೂಡ ಇಟ್ಕೊಂಡು ಬಂದೆ. ನಂತರ ನಾವಲ್ಲಿ ಸ್ವಲ್ಪ ಹೊತ್ತು ಮರದ ಕೆಳಗಡೆ ಎಲ್ಲ ಕೂತ್ವಿ. ಅಂದರೆ ತುಂಬ ಸಮಯದ ನಂತರ ಒಟ್ಟಿಗೆ ಈ ಥರ ಹೊರಗಡೆ ಬರೋದಕ್ಕೆ ಸಿಕ್ತಲ್ವ. ಇಲ್ಲಾಂದರೆ ಯಾವಾಗಲೂ ಮನೆಯಲ್ಲಿ ಅಡುಗೆ ಮಾಡ್ತಾ, ಮನೆ ಕೆಲಸ ಮಾಡ್ತಾ ಇಷ್ಟರಲ್ಲೇ ನಮ್ಮ ಸಮಯ ಕಳೆದು ಹೋಗುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋದಾಗ ಆದರೂ ಸ್ವಲ್ಪ ಹೊತ್ತು ಫ್ರೀಯಾಗಿ ಮಾತಾಡ್ತಾ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಮಳೆಯ ಟೈಮ್ ಆದರೂ ಮಳೆ ಇರಲಿಲ್ಲ. ಬಿಸಿಲಿಗಂತೂ ಹೊರಗಡೆ ನೋಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಜೋರಾಗಿ ಬಿಸಿಲಿತ್ತು ನಿನ್ನೆ.
ನಂತರ ನಾವು ಅಲ್ಲಿಂದ ಹೊರಟ್ವಿ. ಮೊದಲೆಲ್ಲ ಪ್ರಾಣಿಗಳನ್ನು ಕಟ್ತಾ ಇದ್ದಂತಹ ಒಂದು ಜಾಗ ಇತ್ತು, ಅಂದರೆ ಲಕ್ಷ್ಮೀ ಆನೆಯನ್ನು ಕಟ್ಟಿರುವ ಜಾಗ, ಮತ್ತು ಈ ಕಡೆಯಿಂದ ಕುದುರೆಗಳನ್ನು ಕಟ್ಟುವಂಥ ಒಂದು ಜಾಗ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ, ಅಲ್ಲಿ ಏನಾದರೂ ಪ್ರಾಣಿಗಳಿವೆಯಾ ನೋಡೋಣ ಅಂತ ಅಂದ್ಕೊಂಡು ನಾವು ಆ ಕಡೆ ಬಂದ್ವಿ. ಅಲ್ಲಿ ಬಂದು ನೋಡಿದಾಗ ಕೂಡ ಯಾವುದೇ ಪ್ರಾಣಿಗಳಿರಲಿಲ್ಲ. ಆ ಶೆಡ್ ಫುಲ್ ಖಾಲಿಯಾಗಿತ್ತು. ಅದ್ರ ಬಗ್ಗೆ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನನಗೆ ಕೇಳೋದಕ್ಕೆ ಯಾರೂ ಸಿಗಲಿಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಕೇಳೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು, ಅಂದರೆ ಪ್ರಾಣಿಗಳೆಲ್ಲ ಏನಾಗಿವೆ ಏನು ಅಂತ. ಈ ವಿಡಿಯೋ ನೋಡ್ತಿರೋರಲ್ಲಿ ಅದರ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ತಿಳಿಸಿ. ನಂತರ ಅಲ್ಲೇ ಸಾಯಿಬಾಬಾ ಮಂದಿರ ಕೂಡ ಮಾಡಿದ್ದಾರೆ, ಹಾಗಾಗಿ ಆ ಮಂದಿರಕ್ಕೆ ಕೂಡ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿದು ನಂತರ ಅಲ್ಲಿಂದ ನಾವು ಹೊರಟ್ವಿ. ಇದೆಲ್ಲ ಮುಂಚೆ ಎಲ್ಲ ಇರಲಿಲ್ಲ, ಮುಂಚೆ ಅಂದರೆ ತುಂಬ ವರ್ಷಗಳ ಮುಂಚೆ ಎಲ್ಲ ಈ ಮಂದಿರಗಳೆಲ್ಲ ಇರಲಿಲ್ಲ. ಇದೆಲ್ಲ ನಂತರ ಆಗಿರುವಂಥದ್ದು ಈ ಮಂದಿರ. ನಂತರ ಅಲ್ಲಿ ಸಾಯಿಬಾಬರ ದರ್ಶನ ಪಡೆದು ನಂತರ ನಾವು ಅಲ್ಲಿಂದ ಹೊರಗೆ ಬಂದಾಗ ನೋಡಿ ಇಲ್ಲಿ ಎಲ್ಲ ಕೆಲವೊಂದು ಸ್ಟ್ಯಾಚುಗಳನ್ನು ಮಾಡಿದ್ದಾರೆ. ಅಂದರೆ ನೋಡಿ ಎಷ್ಟು ಎತ್ತರವಾಗಿರುವಂಥ ಹನುಮದೇವರ ಮೂರ್ತಿ ಮಾಡಿದ್ದಾರೆ ಅಂತ, ತುಂಬಾ ಎತ್ತರವಾಗಿದೆ. ನಾವು ಇದರ ಹತ್ತಿರ ಹೋಗಿ ನಿಂತಾಗ ಅಂದರೆ ಪಾದದ ಸಮನಕ್ಕೂ ನಾವು ಎತ್ತರವಾಗಿಲ್ಲ, ಅಷ್ಟು ಎತ್ತರವಾಗಿದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಂತರ ಅದೇ ಲೈನಲ್ಲಿ ಬೇರೆ ಬೇರೆ ಇದು ಒಂದು ಕನಕದಾಸರದ್ದಿರ್ಬೋದು, ಹಾಗೆ ಸಮುದ್ರ ಮಥನದ ಒಂದು ಸ್ಟ್ಯಾಚ್ಯೂವನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದೆಲ್ಲವನ್ನು ನೋಡಿಕೊಂಡು ನಾವು ನಂತರ ಅಲ್ಲಿಂದ ಹೊರಟ್ವಿ. ನಾವು ಹೋಗಿರೋದು ಕೂಡ ಬಸ್ಸಲ್ಲೇ, ವಾಪಸ್ ಕೂಡ ಬಸ್ಸಲ್ಲೇ ಬಂದ್ವಿ. ಬರ್ತಾನೆ ನಾವು ಅಂದರೆ ಇವತ್ತು ಶುಕ್ರವಾರ ದಿವಸ ಸಂತೆ ಆಗಿರೋದ್ರಿಂದ, ಮೂಡುಬಿದ್ರೆಯ ಸಂತೆ ಶುಕ್ರವಾರ ದಿವಸ ಆಗಿರೋದ್ರಿಂದ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನೆಲ್ಲ ತಗೊಂಡು ನಂತರ ನಾವು ಮನೆ ಕಡೆ ಹೊರಡೋಣ ಅಂದ್ಕೊಂಡು ಮೂವರು ಕೂಡ ಮಾರುಕಟ್ಟೆಗೆ ಬಂದ್ವಿ. ಇವತ್ತು ತರಕಾರಿಯ ರೇಟ್ ಕೂಡ ಜಾಸ್ತಿ ಇತ್ತು, ಮತ್ತು ಈರುಳ್ಳಿ ರೇಟ್ ಕೂಡ 60 ರೂಪಾಯಿ ಆಗಿದೆ. ಲಾಸ್ಟ್ ವಾರ 40 ರೂಪಾಯಿ ಇದ್ದ ರೇಟ್ ಈ ವಾರದಲ್ಲಿ 60 ರೂಪಾಯಿ ಆಗಿದೆ. ಈ ತಿಂಗಳು ಸೋನ ತಿಂಗಳಾಗಿರೋದ್ರಿಂದ ಇನ್ನು ಹೆಚ್ಚಾಗಿ ಎಲ್ಲರೂ ವೆಜ್ ತಿನ್ನೋದ್ರಿಂದ ವೆಜಿಟೇಬಲ್ ರೇಟ್ ಎಲ್ಲ ಜಾಸ್ತಿನೇ ಆಗಬಹುದು. ಹಾಗೆಯೇ ದಾಸವಾಳ ಗಿಡ ಕೂಡ ತಗೊಂಡೆ. ದಾಸವಾಳ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅದನ್ನು ನೋಡಿಬಿಟ್ಟು ನನಗೆ ಒಂದು ಗಿಡ ಬೇಕು ಅಂತ ಅನ್ನಿಸ್ತು. ಹಾಗೆ ಅದನ್ನು ತರಕಾರಿನ ತಗೊಂಡು ಮನೆ ಕಡೆ ಬಂದೆ. ಇದು ಆಗಿತ್ತು ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ದಿನಚರಿಯ ಒಂದು ಚಿಕ್ಕ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.